ಇನ್ನು ಹಾಸನದಲ್ಲಿ ಚಾಕುವಿನಿಂದ ಇರಿದು ಪತ್ನಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಮನೆ ಮುಂದೆ ಮೃತ ಮಮತಾರ ಶವ ಇಟ್ಟು ಸಂಬಂಧಿಕರು ಧರಣಿ ಮಾಡಿದ್ದಾರೆ. ಮಮತಾ ಶವದ ಮೇಲೆ ಒಡವೆಗಳನ್ನು ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಮತಾ ಸಹೋದರನ ಪತ್ನಿಯ ವಿರುದ್ಧವೂ ಕೂಡ ಪುತ್ರನ ಸಿಟ್ಟು. ಮಮತಾ ಮೃತದೇಹ ನೋಡಲು ಬಂದಾಗ ಆಕ್ರೋಶ ವ್ಯಕ್ತಪಡಿಸಿದರು. ಮೃತದೇಹ ನೋಡೋದಕ್ಕೆ ಬರಬೇಡ ಅಂತ ಮಮತಾರ ಪುತ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಪಿ ಕಚೇರಿಯ ಆವರಣದಲ್ಲಿ ಚಾಕುವಿನಿಂದ ಇರಿದು ಪತ್ನಿಯನ್ನ ಕೊಂದದ್ದು ಪತಿ ಕಾನ್ಸ್ಟೇಬಲ್. ಎಸ್ಪಿಗೆ ಗಂಡನ ವಿರುದ್ಧ ದೂರು ಕೊಡೋದಕ್ಕೆ ಅಂತ ಮಮತಾ ಬಂದಿದ್ರು. ಆಗ ಕಾನ್ಸ್ಟೇಬಲ್ ಲೋಕನಾಥ್ ಚಾಕುವಿನಿಂದ ಇರಿದಿರುವಂತಹ ಪ್ರಕರಣ. ಕಾನ್ಸ್ಟೇಬಲ್ ಲೋಕನಾಥ್ಗೆ ಅಕ್ರಮ ಸಂಬಂಧ ಎನ್ನುವ ಆರೋಪವನ್ನ ಕೂಡ ಮಮತಾ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಜೊತೆಗೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಗನ ಆಕ್ರಂದನ, ಪೋಷಕರ ರೋದನೆ, ತಾಯಿಯನ್ನ ಕಳ್ಕೊಂಡು ಜೊತೆಗೆ ತಾಯಿಯ ಸಾವಿಗೆ ತಂದೆ ಕಾರಣ ಅನ್ನೋದನ್ನ ತಿಳಿದು ಆಘಾತಕ್ಕೊಳಗಾಗಿದ್ದಾರೆ. ರೋಧಿಸ್ತಾ ಇದ್ದಾರೆ ಪೋಷಕರು. ಜೊತೆಗೆ ಕಾನ್ಸ್ಟೇಬಲ್ ಕುಟುಂಬದ ವಿರುದ್ಧ ಕೂಡ ಆರೋಪಿಸ್ತಾ ಇದ್ದಾರೆ. ನಮ್ಮಪ್ಪ ಅಲ್ಲ, ಅವ್ನು ಯಾವುದೋ ಡೌನ್ ಮಾಡಿ 15 ವರ್ಷದಿಂದ ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ಟ. ನಿನ್ನೆ ರಾತ್ರಿ 9:00 ಮನೆಗೆ ಬಂದ ಕೊಲೆಗಾರ. ಬಂದಿದ ತಕ್ಷಣ ಅಮ್ಮನ ಸ್ಕೂಟಿಗೆ ಗುದ್ದಿಸ್ದ ಬೇಕಂತ. ಬಂದ್ಬಿಟ್ಟು ಜೋರಾಗಿ ಡೋರೆಲ್ಲ ತೊಡ್ದ. ಆಮೇಲೆ ಹೆಲ್ಮೆಟ್ ತೊಗೊಂಡು ಮೇಲೆ ಬಂದ. ಹೊಡಿಯಂಗೆ ಬಂದ. ನಾನು ನನ್ನ ತಮ್ಮ ಹಿಡ್ಕೊಬಿಡಿ. ಆಮೇಲೆ ಜಾಸ್ತಿ ಮದ್ವೆ 1 ವರ್ಷದಿಂದ ಸ್ಟಾರ್ಟ್ ಆಯ್ತು. ಎಲ್ಲಾನು ಒಡವೆ ಎಲ್ಲಾನು ಕೊಟ್ವಿ. 10 ಲಕ್ಷ ದುಡ್ಡು ಕೊಟ್ವಿ. ಮನೆ ಕಟ್ಟಕ್ಕೆ ದುಡ್ಡು ಬೇಕು ಅಂತ ಅದನ್ನು ಕೊಟ್ವಿ. ಅದು ನಿಲ್ಸಿಲ್ಲ. ಮೋಹನ್ ಕುಮಾರಿ ಅಂತ ಒಂದೇ ಸ್ಟೇಷನ್ ಕೆಲಸ ಮಾಡೋರು, ಅವ್ರ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. 8-10 ವರ್ಷದಿಂದ ಇದೇ ಇದು. ಆಮೇಲೆ ಹೊಡಿಯೋದು ಬಡಿಯೋದು ಇದೇ ಮಾಡೋದು. ನಾವೆಲ್ಲ ಬಂದು ಒಂದ್ಸಲ ಸ್ಟೇಷನ್ ಹೋಗಿದಾಗ ಅವರು ರಾಜಿ ಮಾಡಿ ಕಳ್ಸಿದ್ರು. ಕಂಪ್ಲೇಂಟ್ ತಗೊಂಡಿಲ್ಲ, ಎಲ್ಲ ರಾಜಿ ಮಾಡಿ ಕಳ್ಸಿದ್ರು. ಯಾವಾಗ ಹೋದ್ರು ಹಿಂಗೇನೆ ಸಮಾಧಾನ ಮಾಡೋದು ಇದು ಮಾಡೋದು. ದಿನ ಹೊಡಿಯೋದು ಕೂದೆಲ್ಲ ಕಿತ್ತಾಕೋನು, ತಲೆಗೆಲ್ಲ ಇಟ್ಕೊಂಡು ಚೆಚ್ಚೋನು, ಎಲ್ಲ ತಲೆ ಚೆಚ್ಚೋನು. ದುಡ್ಡು ಸರ್, ದುಡ್ಡು ಇಲ್ಲಿಂದ ದುಡ್ಡು ಕಿತ್ಕೊಳ್ಳೋದು. ಆಸ್ತಿ 2 ವರ್ಷದಿಂದ ಈಕ್ವಲ್ ಇದು ತಗೋ ಅಂತ ಬಿಟ್ಟು ಆಸ್ತಿ ತಗೋ ಅಂತ ಬಿಟ್ಟು ಮೋಹನ್ ಕುಮಾರಿ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಮತ್ತೆ ಅವರ ಪೇರೆಂಟ್ಸ್ ಮೇಲೆ, ಮತ್ತೆ ಅವಳ ತಂಗಿ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಎಲ್ಲಾರು ಅವನನ್ನು ಹೊಂದ್ಕೊಳ್ಳಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ತಂಗಿ ಹೊಂದ್ಕೊಳ್ಳಕ್ಕೆ ಬಿಡ್ತಿರ್ಲಿಲ್ಲ ಸ್ವಾಮಿ. ನೀನ್ ಮಾಡ್ಕೊಂಡು ತಂಗಿವೆ, ಅವ್ರ ಅವನುವೆ, ಅವ್ರ ಅಪ್ಪನುವೆ ಎಲ್ಲ ಸ್ವಾಮಿ ನನ್ನ ಮಗಿಗೆ ಹಿಂಗೆಲ್ಲ ಮಾಡಿಬಿಟ್ಟು ಅವ್ನು ಹಿಂಗಾಯ್ತ ನಮ್ಮ ಗೌಡಗಳ ಮಗಳು ಅಂತ ಕೇಳಿ ಮಠ ಮಾಡಿ ಇಷ್ಟೆಲ್ಲ ಮಾಡಿ ಏನಾರ ಬೇಕು ಅಂತ ತೆಗೆದಿರೋದು ಸ್ವಾಮಿ. ನನ್ನ ಇದು ಮಕ್ಕಳು ಇರುವಂಥ ಅವ್ರು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಇದು ಮಾಡಿ ಈ ಥರ ನನ್ನ ಮಗನ ತೆಗೆದು ಹಾಕ್ಬಿಟ್ರು ಸ್ವಾಮಿ. ಎಷ್ಟು ದುಡ್ಡು ಕೊಡೋದು ಸರ್? ಎಷ್ಟು ದುಡ್ಡು ಕೊಡೋದು? ಪ್ರತಿಯೊಂದಕ್ಕೂ ಮದುವೆ ದುಡ್ಡು ಕೇಳಿದ್ರು, ಇದನ್ನ ಕೇಳಿದ್ರು, ಮನೆ ಕಟ್ಟಕ್ಕೆ ಕೇಳಿದ್ರು. ನನ್ನ ಮಗಳು ಅಷ್ಟು ಕೊಡ್ತು, ನಾನು 10 ಲಕ್ಷ ಕೊಟ್ಟು ಒಡವೆ 500 ಗ್ರಾಮ್ ಚಿನ್ನ ಕೊಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.